ಓಂ ಶಾಂತಿ. ಓಂ ಶಾಂತಿ ಅಣ್ಣ. ಓಂ ಶಾಂತಿ ಅಣ್ಣ. ಓಂ ಶಾಂತಿ ಅಣ್ಣ. ಸುರುಳಿ ಆಗಿದೆ 16,177 16,177 संतुष्ट आत्मा ही अनेक आत्माओं का इष्ट बन सकते। बाबा ಸಂತುಷ್ಟ ಆತ್ಮ ಯಾರಾಗಿರ್ತಾರೆ ಅನೇಕ ಆತ್ಮಗಳ ಇಷ್ಟ ದೇವಿ ಅಥವಾ ಇಷ್ಟ ದೇವತೆ ಆಗ್ತಾರೆ. ಸೊ ಈ ವಿಷಯದ ಮೇಲೆ ಇವತ್ತು ಬಾಬಾ ವಿಶೇಷವಾಗಿ ಹೇಳ್ತಾ ಇದ್ದಾರೆ. वरदाता आप द्वारा सर्व वरदानों को प्राप्त करते हुए बाप समान वरदानी ಸ್ವಲ್ಪ ಮೈಕ್ ಆಫ್ ಮಾಡ್ಕೊಳ್ರಿ ಎಲ್ಲ. ಲಕ್ಷ್ಮಕ್ಕ ಅನುರಾಧ ಸೊ ವರದಾತ ತಂದೆಯ ಮೂಲಕ ಸರ್ವ ವರದಾನಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಾ ತಂದೆಯ ಸಮಾನ ವರದಾನಿ ಮೂರ್ತಿ ಆಗಿದ್ದೀರಾ ಅಂತ ಬಾಬಾ ಕೇಳ್ತಾರೆ. वरदाता बाप द्वारा सर्व वरदानों को प्राप्त करते हुए बाप समान वरदानी मूर्त बने हैं। एक है बाबा कहते हैं एक है ज्ञान रत्नों का महादान, दूसरा है कमजोर आत्माओं के प्रति अपने शुद्ध संकल्प व शुभ भावना द्वारा सर्वशक्तिवान से प्राप्त हुई शक्तियों का वरदान देना। ಬಾಬಾ ಹೇಳ್ತಾರೆ ಒಂದಾಗಿದೆ ಜ್ಞಾನರತ್ನಗಳ ಮಹಾದಾನ, ಜ್ಞಾನರತ್ನಗಳನ್ನ ಬೇರೆಯವರಿಗೆ ಕೊಡುವಂಥದ್ದು. ದೂಸರ ಬೇರೆದಾಗಿದೆ ಕಮ್ಜೋರ್ ಆತ್ಮಾಂಕೆ ಪ್ರತಿ, ತುಂಬಾ ವೀಕ್ ಆಗಿರುವಂತಹ ಆತ್ಮಗಳ ಪ್ರತಿ ನಿಮ್ಮ ಶುದ್ಧ ಸಂಕಲ್ಪ ಅಥವಾ ಶುಭ ಭಾವನೆಯ ಮೂಲಕ ಸರ್ವಶಕ್ತಿವಂತನಿಂದ ಪ್ರಾಪ್ತಿಯಾಗಿರುವ ಶಕ್ತಿಗಳ वरदान। तो ज्ञान धन दान देने से आत्मा स्वयं भी ज्ञान स्वरूप बन जाते। बाबा ಇಷ್ಟು ವಿಸ್ತಾರವಾದಂತ ಒಂದು ಆಳವಾದಂತ ಪಾಯಿಂಟ್ ಹೇಳ್ತಾ ಇದ್ದಾರೆ. ಜ್ಞಾನ ಧನ್ ದಾನ್ ದೇನಿಸ್, ಜ್ಞಾನ ಧನವನ್ನ ದಾನ ಮಾಡೋದ್ರಿಂದ ಆತ್ಮ ಸ್ವಯಂ ಬಿ ಜ್ಞಾನ ಸ್ವರೂಪ ಬಂಜ, ಆತ್ಮ ಸ್ವಯಂ ಜ್ಞಾನ ಸ್ವರೂಪ ಆಗಿರುತ್ತೆ. लेकिन जो कमजोर आत्माएं जो ज्ञान को धारण नहीं कर सकती है या ज्ञानी तो आत्मा नहीं बन सकती है. ತಿಳ್ಕೊಳ್ಳಿ, ಬಾಬಾ ಹೇಳ್ತಾರೆ ಯಾರು ಕೆಲವು ತುಂಬಾ ಅತಿ ಬಲಹೀನ ಆತ್ಮಗಳಿರ್ತಾರೆ, ಬಲಹೀನ ಆತ್ಮಗಳು ಯಾರು ಜ್ಞಾನವನ್ನ ಧಾರಣೆ ಮಾಡ್ಕೊಳಕ್ ಆಗೋದಿಲ್ಲ ಅಥವಾ ಜ್ಞಾನಿತು ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, स्वयं के पुरुषार्थ द्वारा श्रेष्ठ प्रारब्ध नहीं बना सकती है. ಇನ್ನೊಂದು ರೀತಿಯಲ್ಲಿ ಬಾಬಾ ಹೇಳ್ತಾರೆ ಸ್ವಯಂನ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾರಬ್ಧವನ್ನ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ऐसी सिर्फ स्नेह सहयोग संपर्क भावना में रहने वाली आत्माएं, ಈ ರೀತಿ ಯಾರು ಸ್ನೇಹದಲ್ಲಿ ಅವ್ರ ಜ್ಞಾನ ಇಷ್ಟ ಇಲ್ಲ, ಬ್ರಾಹ್ಮಣ ಪರಿವಾರದೋ ಅಥವಾ ಬ್ರಾಹ್ಮಣ ಆತ್ಮಗಳ ಸ್ನೇಹ ಇಷ್ಟ ಆಗುತ್ತೆ, ಅಥವಾ ಸಹಯೋಗ ತಗೊಳ್ಳೋದು ಕೊಡೋದು ಇಷ್ಟ ಆಗುತ್ತೆ, ಸಂಪರ್ಕ ಇಷ್ಟ ಆಗುತ್ತೆ, ಇಲ್ಲ ಭಾವನೆಯಿಂದ ಬರ್ತಾರೆ ಕೆಲವು ಆತ್ಮಗಳು, ಬಾಬನ ಮೇಲೇನೋ ಅಥವಾ ಪರಿವಾರದ ಮೇಲೇನೋ ಭಾವನೆಯಿಂದ ಬರ್ತಾರೆ.
आत्माएं अपनी वरदानी मूर्त द्वारा वरदानों के रूप में कोई ना कोई विशेष शक्ति प्राप्त कर थोड़ी सी प्राप्ति में भी अपने को भाग्यಶಾಲಿ ಅನುಭವ करेंगे। ಈ ರೀತಿ ಯಾರು ಈ ರೂಪದಲ್ಲಿ ಬರ್ತಾರೆ ಅವರು ನಿಮ್ಮ ವರದಾನಿ ರೂಪದ ಮೂಲಕ ನಿಮ್ಮ ವರದಾನಿ ರೂಪದ ಮೂಲಕ ಬಾಬಾ ಹೇಳ್ತಾರೆ ಏನಾದ್ರೂ ಒಂದು ವಿಶೇಷ ಶಕ್ತಿಗಳನ್ನ ಪ್ರಾಪ್ತಿ ಮಾಡಿಕೊಂಡು ಸ್ವಲ್ಪನೇ ಪ್ರಾಪ್ತಿಯಿಂದ ತಮ್ಮನ್ನ ತಾವು ಭಾಗ್ಯಶಾಲಿ ಆತ್ಮಗಳು ಅಂತ ಅನುಭವ ಮಾಡ್ಕೊಳ್ತಾರೆ। ತಮ್ಮನ್ನ ತಾವು ಭಾಗ್ಯಶಾಲಿ आत्मा ಅಂತ ಅನುಭವ ಮಾಡ್ತಾರೆ। जिसको हम कह सकते ಪ್ರಜಾಪತಿ की प्राप्त करने वाली आत्मा। ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು ಯಾರು ಪ್ರಜಾ ಪದವಿಯನ್ನ ಪಡೆಯುವಂತಹ ಆತ್ಮಗಳಿರ್ತಾರೆ ಅವ್ರಿಗೆ ಜ್ಞಾನ ಇಷ್ಟ ಆಗಲ್ಲ, ಅವರು ಸ್ನೇಹದಿಂದನೋ ಸಂಬಂಧ ಸಂಪರ್ಕದಿಂದನೋ ನಿಮ್ಮಿಂದ ಸಹಯೋಗದಿಂದನೋ ಈ ರೀತಿ ನಿಮ್ಮಿಂದ ಯಾವುದೋ ಒಂದು ಶಕ್ತಿಗಳ ಪ್ರಾಪ್ತಿಯ ಆಧಾರದ ಮೇಲೆ ನಿಮ್ಗೆ ಸಂಪರ್ಕಕ್ಕೆ ಬರ್ತಾರೆ। ಸೊ ಇಂಥ ಕ್ವಾಲಿಟಿ ಆತ್ಮಗಳಕ್ಕೆ ಬಾಬಾ ಏನ್ ಹೇಳ್ತಾರೆ ಪ್ರಜಾ ಪದವಿಯ ಪ್ರಾಪ್ತಿಯನ್ನ ಮಾಡ್ಕೊಳ್ಳು। ऐसी आत्माएं डायरेक्ट योग द्वारा व स्वयं की सर्व धारणाओं द्वारा बाप द्वारा सर्व शक्तियों को प्राप्त नहीं कर पाती है। ಸೊ ಇಂಥ ಆತ್ಮಗಳು ಯಾರಿದ್ದಾರೆ ಅವರು ಡೈರೆಕ್ಟ್ ಯೋಗ ಮಾಡಿ ಬಾಬನ ಜೊತೆ ಕನೆಕ್ಷನ್ ಅನ್ನ ಇಟ್ಕೊಂಡು ಅಥವಾ ಸ್ವಯಂನ ಸರ್ವ ಧಾರಣೆಗಳ ಮೂಲಕ ನಾವೇನು ಗುಣಗಳನ್ನ ಅಥವಾ ಕೆಲವು ಧಾರಣೆಗಳನ್ನ ಮಾಡ್ಕೊಳ್ತೀವಲ್ಲ ಆ ರೀತಿ ಸರ್ವ ಧಾರಣೆಗಳನ್ನ ಮಾಡ್ಕೊಂಡು ಅಥವಾ ಬಾಬನ ಮೂಲಕ ಸರ್ವ ಶಕ್ತಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈಯಿಂದ ಆಗಲ್ಲ ಇಂಥ ಕ್ವಾಲಿಟಿ। लेकिन प्राप्त की हुई आत्माओं द्वारा आत्माओं के सहयोग से कुछ ना कुछ वरदान प्राप्त कर लेते। ಆದ್ರೆ ಬಾಬಾ ಹೇಳ್ತಾರೆ ಪ್ರಾಪ್ತಿ ಆಗಿರುವಂತಹ ಆತ್ಮಗಳ ಮೂಲಕ ಆತ್ಮಗಳ ಒಂದು ಸಹಯೋಗದಿಂದ ಏನಾದ್ರೂ ಒಂದು ವರದಾನವನ್ನ ಆತ್ಮಗಳು ಪ್ರಾಪ್ತಿ ಮಾಡ್ತಾರೆ। तो शक्तियों को विशेष रूप में वरदानी कहकर पुकारते हैं शास्त्र। बाबा ಹೇಳ್ತಾರೆ ಶಕ್ತಿಗಳನ್ನ ದುರ್ಗಾ ಕಾಳಿ ಸರಸ್ವತಿ ಜಗದಂಬ ಇವರೆಲ್ಲರನ್ನೂ ಸಹ ಏನಂತ ಹೇಳ್ತಾರೆ ವಿಶೇಷ ರೂಪದಲ್ಲಿ ವರದಾನಿ ಅನ್ನುವಂತ ರೀತಿಯಲ್ಲಿ ಕರೆಯಲಾಗ್ತದೆ। तो अभी अंत के समय में महादानी से भी ज्यादा क्या चाहिए वरदानी रूप की सेवा। ನಾವು ಹೇಳ್ತಾರೆ ಅಂತಿಮ ಸಮಯದಲ್ಲಿ ಈಗ ಮಹಾದಾನಿಕ್ಕಿಂತ ಮಹಾದಾನಿ ಅಂದ್ರೆ ಜ್ಞಾನದ ದಾನ ಮಾಡಿ ಅವ್ರನ್ನ ತನ್ನ ಸಮಾನ ಮಾಡ್ಕೊಳ್ಳೋದು ಅದಕ್ಕಿಂತ ಜಾಸ್ತಿ ವರದಾನಿ ರೂಪದಲ್ಲಿ ಜಾಸ್ತಿ ಸೇವೆ ಆಗುತ್ತೆ। ಅಂದ್ರೆ ನಿಮ್ಮಿಂದ ಏನಾದ್ರೂ ಒಂದು ಶಕ್ತಿನೋ ಸಹಯೋಗನೋ ಅಥವಾ ಸಂಪರ್ಕದ ಮೂಲಕ ಆತ್ಮಗಳು ನಿಮ್ಮ ಮೇಲೆ ಬಲಿಹಾರಿ ಆಗುತ್ತೆ। तो स्वयं की अंतिम स्टेज पावरफुल होने के कारण संपन्न होने के कारण ऐसी प्रजा आत्माएं थोड़े समय में थोड़ी प्राप्ति सी में भी बहुत खुश हो जाती। ಬಾಬಾ ಹೇಳ್ತಾರೆ ಸ್ವಯಂ ಅಂತಿಮ ಸ್ಟೇಜ್ ಪವರ್ಫುಲ್ ಆಗಿರೋ ಕಾರಣದಿಂದ ಸಂಪನ್ನ ಆಗಿರೋ ಕಾರಣದಿಂದ ನಮ್ಮ ಸ್ಟೇಜ್ ಏನಿದೆಯೋ ಕೊನೆಯಲ್ಲಿ ಪವರ್ಫುಲ್ ಆಗಿರೋ ಕಾರಣದಿಂದ ಮತ್ತೆ ಸಂಪನ್ನ ಆಗಿರೋ ಕಾರಣದಿಂದ ಪ್ರಜಾ ಆತ್ಮಗಳು ಯಾರಿದ್ದಾರೆ ಅವರು ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಪ್ರಾಪ್ತಿಗಳಿಂದನೇ ಬಹಳ ಖುಷಿ ಅನ್ನೋದು ಪಡ್ಕೊಳ್ತಾರೆ। थोड़े समय में ही थोड़ी सी प्राप्ति में वो बहुत क्या हो जाते हैं खुश हो जाते। स्वयं की संतुष्ट स्थिति होने के कारण ಮೇನ್ ಪಾಯಿಂಟ್ ಬರ್ತಾ ಇದ್ದಾರೆ ಬಾಬಾ ಇವತ್ತಿನ ಟಾಪಿಕ್ಗೆ ಸ್ವಯಂನ ಸಂತುಷ್ಟ ಸ್ಥಿತಿ ಇರೋ ಕಾರಣದಿಂದ वे आत्माएं भी जल्दी संतुष्ट हो जाती। ಸ್ವಯಂನ ಸಂತುಷ್ಟ ಸ್ಥಿತಿ ನಮ್ದು ಸಂತುಷ್ಟ ಸ್ಥಿತಿ ಇರೋ ಕಾರಣದಿಂದ ಆ ಎದುರುಗಡೆ ಆತ್ಮಗಳು ಸಹ ಬೇಗ ಬೇಗ ಸಂತುಷ್ಟರಾಗಬಹುದು।
और खुश होकर बार बार महान आत्माओं के गुणगान कर ಈ ರೀತಿ ಖುಷಿ ಪಟ್ಟು ಪದೇ ಪದೇ ನಿಮ್ಮಂತ ಮಹಾನ್ ಆತ್ಮಗಳ ಗುಣಗಾಯನ ಮಾಡ್ತಾರೆ ಅಂತ. कमाल है कि यही आवाज चारों ओर अनेकों के मुख से निकलेगा. ಬಾಬಾ ಹೇಳ್ತಾರೆ ಕಮಾಲ್ ಆಗಿದೆ. ಏನಂತ, ಏನ್ ಕಮಾಲ್ ಆಗಿದೆ? ಈ ನಾಲ್ಕಾರು ಕಡೆ ಇಂಥ ಅನೇಕ ಆತ್ಮಗಳ ಬಾಯಿಂದ ಇಂಥ ವರದಾನಿ ಆತ್ಮಗಳ ಒಂದು ಪ್ರಶಂಸೆ ಅನ್ನೋದು ಕೇಳಿ ಬರ್ತಾ ಹೋಗುತ್ತೆ. बाप का शुक्रिया और निमित्त बनी हुई आत्माओं का शुक्रिया यही गीतों के रूप में चारों ओर गूंजेगा. ಬಾಬನಿಗೆ ಧನ್ಯವಾದಗಳು ಹೇಳ್ತಾ ಅಥವಾ ನಿಮಿತ್ತ ಆತ್ಮಗಳಿಗೆ ಧನ್ಯವಾದಗಳು ಹೇಳ್ತಾ ಇದೇ ಹಾಡಿನ ರೂಪದಲ್ಲಿ ನಾಲ್ಕಾರು ಕಡೆ ಇದೇ ಗುಂಗು ಅನ್ನೋದು, ಇದೇ ಪ್ರಶಂಸೆಗಳ ಒಂದು ಸುರಿಮಳೆ ಅನ್ನೋದು ಕೇಳಿ ಬರುತ್ತೆ. तो प्राप्ति के आधार पर क्या है? प्राप्ति के आधार पर हर एक आत्मा अपने दिल से महिमा के फूलों की वर्षा करेगी. ಬಾಬಾ ಹೇಳ್ತಾರೆ ಪ್ರಾಪ್ತಿಯ ಆಧಾರದ ಮೇಲೆ ಅವ್ರಿಗೇನ್ ಪ್ರಾಪ್ತಿ ಆಗ್ತಾ ಇದೆಯಲ್ಲ, ಆ ಪ್ರಾಪ್ತಿಗಳ ಆಧಾರದ ಮೇಲೆ ಪ್ರತಿಯೊಂದು ಆತ್ಮ ತನ್ನ ಹೃದಯದಿಂದ ಮಹಿಮೆಯ ಹೂಗಳ ಮಳೆಯನ್ನ ಸುರಿಸ್, ಮಹಿಮೆ ಹೂಗಳ ಮಳೆಯನ್ನ ಸುರಿಸ್. ಯಾಕಂದ್ರೆ ಅವರಿಂದ ಪ್ರಾಪ್ತಿ ಆಗಿರುತ್ತಲ್ಲ ಏನಾದ್ರೂ, ಸೊ ಆ ಪ್ರಾಪ್ತಿಗಳ ಕಾರಣದಿಂದ ನಿಮ್ಮ ಬಗ್ಗೆ ಅನೇಕರ ಹತ್ರ ಅವ್ರು ಹೋಗಿ ಮಹಿಮೆ ಅನ್ನೋದು ಮಾಡ್ತಾರೆ. अब ऐसी वरदानी मूर्त बनने के लिए क्या करना पड़ता? ಇಂಥ ಒಂದು ವರದಾನಿ ಮೂರ್ತಿ ಆಗ್ಲಿಕ್ಕೋಸ್ಕರ ವಿಶೇಷ ಅಟೆನ್ಷನ್ ಏಕ್ ಬಾತ್ ಕ ರಖನ. ಬಾಬಾ ಹೇಳ್ತಾರೆ ಇಂತಹ ಒಂದು ವರದಾನಿ ಮೂರ್ತಿ ನೀವು ಆಗ್ಬೇಕು ಅಂದ್ರೆ, ಅನೇಕ ಆತ್ಮಗಳಿಗೆ ವರದಾನವನ್ನ ನೀವು ಕೊಡ್ಬೇಕು ಅಂದ್ರೆ ವಿಶೇಷವಾಗಿ ಒಂದು ಮಾತಿನ ಬಗ್ಗೆ ನೀವು ಅಟೆನ್ಷನ್ ಅನ್ನ ಕೊಡ್ಬೇಕು. ಯಾವ ಮಾತು ಅದು? ಗಮನ ಕೊಟ್ಟು ಕೇಳಿ ಅಂತಾರೆ ಬಾಬಾ. ಸದಾ स्वयं से और सर्व से संतुष्ट आत्मा ही अनेक आत्माओं का इष्ट बन सकता. ಇವತ್ತಿನ ಮುರಳಿನ ಹೆಡ್ಲೈನ್, आज का मुरली का हेडलाइन है ಸದಾ ಸ್ವಯಂನ ಜೊತೆ ಮತ್ತೆ ಸರ್ವರಿಂದ ಸಂತುಷ್ಟ. ಯಾಕೆ ಅಂದ್ರೆ ಸಂತುಷ್ಟ ಆತ್ಮ ಯಾರಾಗಿರ್ತಾರೆ और अनेक आत्मಗಳಿಗೆ इष्टरागे इष्ट बन जाए. वह अष्ट देवता बन सकते. इष्ट भी वही है और अष्ट देवता जो 8 ಮಣಿयों का गायन है ना, 8 ಮಣಿಗಳ ಗಾಯನ ಇದೆಯಲ್ವಾ, ಆ 8 ಮಣಿಗಳಲ್ಲಿ ನೀವು ಬರ್ತೀರಿ ಅಂತ. तो सबसे बड़े थे बड़ा गुण कहो, सबसे बड़े थे बड़ा गुण कहो या दान कहो या विशेषता कहो या श्रेष्ठता कहो, क्या है? ಬಾಬಾ ಹೇಳ್ತಾರೆ ಎಲ್ಲ ದೊಡ್ಡದಕ್ಕಿಂತ ದೊಡ್ಡ ಗುಣ ಅಂತಾನೂ ಹೇಳ್ಬೋದು, ಗುಣ ಇಲ್ಲ ದೊಡ್ಡದಕ್ಕಿಂತ ದೊಡ್ಡ ದಾನ ಅಂತಾನೂ ಸಹ ಹೇಳ್ಬೋದು, ಇಲ್ಲ ಅಂದ್ರೆ ವಿಶೇಷತೆ ಅಂತಾನೂ ಸಹ ಹೇಳ್ಬೋದು, ಇಲ್ಲ ಅಂದ್ರೆ ಶ್ರೇಷ್ಠತೆ ಅಂತಾನೂ ಸಹ ಹೇಳ್ಬೋದು. ಗುಣ, ದಾನ, ವಿಶೇಷತೆ ಇಲ್ಲ ಶ್ರೇಷ್ಠ, ಅದಾಗಿದೆ ಸಂತುಷ್ಟ. ವಹ ಹೈ ಸಂತುಷ್ಟ. ಇಷ್ಟು ರೂಪದಲ್ಲಿದೆ ಸಂತುಷ್ಟ. ಗುಣದ ರೂಪದಲ್ಲಿನೂ ತಗೋಬಹುದು, ದಾನದ ರೂಪದಲ್ಲಿ, ಇಲ್ಲ ವಿಶೇಷತೆ ರೂಪದಲ್ಲಿ, ಇಲ್ಲ ಶ್ರೇಷ್ಠತೆ. संतुष्ट चारों. तो संतुष्ट आत्मा ही प्रभु प्रिय, लोकप्रिय और स्वयं प्रिय होती. ಯಾರು ಸಂತುಷ್ಟ ಆತ್ಮಗಳಿರ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಅವರೇ ಸ್ವಯಂ ಪ್ರಿಯರಾಗಿರ್ತಾರೆ, ಸ್ವಯಂ ಇಷ್ಟ ಆಗುತ್ತೆ, ಮತ್ತೆ ಪ್ರಭು ಪ್ರಿಯರಾಗಿರ್ತಾರೆ. ಭಗವಂತನಿಗೂ ಸಹ ಆತ್ಮಗಳು ಬಹಳ ಇಷ್ಟ ಆಗ್ತಾರೆ, ಮತ್ತೆ ಲೋಕಪ್ರಿಯರಾಗ್ತಾರೆ. ಅಂದ್ರೆ ಜನಗಳು ಸಹ ಎಲ್ಲರೂ ಆ ಆತ್ಮನ ಪ್ರತಿ ಇಷ್ಟವನ್ನ ವ್ಯಕ್ತಪಡಿಸ್ತಾರೆ. ಸಂತುಷ್ಟ ಆತ್ಮ ಕಿ ಪರಖ್
इन 3 बातों से होती है। अब संतुष्ट बना हूं या नहीं बना हूं इसका कैसे पता चले? ನಾವು ಸಂತುಷ್ಟ ಆಗಿದ್ದೀವಿ ಇಲ್ಲ ಅನ್ನುವಂಥದ್ದು ಇದೇ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ 3 ಮಾತುಗಳನ್ನ ಬಾಬಾ ಹೇಳಿದ್ರು. इस परख से पता चल जाएगा, ಇದರಿಂದ ಗೊತ್ತಾಗ್ಬಿಡುತ್ತೆ ನಾನು ಸಂತುಷ್ಟ ಆತ್ಮ ಆಗಿದ್ದೀನಾ ಇಲ್ವಾ. तो संतुष्ट आत्मा की परख इन 3 बातों से होती। ऐसी संतुष्ट आत्मा ही वरदानी रूप में प्रसिद्ध होगी. ಇಂತಹ ಒಂದು ಸಂತುಷ್ಟ ಆತ್ಮ ಯಾರಾಗಿರ್ತಾರೆ ಅವರೇ ವರದಾನಿ ರೂಪದಲ್ಲಿ प्रसिद्धि ಆಗಿರ್ತಾರೆ. तो अपने को चेक करो कि कहां तक संतुष्ट आत्मा सो वरदानी आत्मा बने हैं. ಅದರಿಂದ ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ತನಕ ನಾನು ಸಂತುಷ್ಟ ಆತ್ಮನಿಂದ ವರದಾನಿ ಆತ್ಮ ಆಗಿದ್ದೀನಿ. समझा? बाबा ಹೇಳ್ತಾರೆ ಗೊತ್ತಾಯ್ತಾ? ऐसे विश्व कल्याणकारी महादानी वरदानी 1 सेकंड के संकल्प द्वारा अनुभव कराने वाले ಈ ರೀತಿ ವಿಶ್ವ ಕಲ್ಯಾಣಕಾರಿ ಮಹಾದಾನಿ ಮತ್ತೆ 1 ಸೆಕೆಂಡಿನ ಸಂಕಲ್ಪದ ಮೂಲಕ ಅನ್ಯರಿಗೆ ಅನುಭವ ಮಾಡಿಸುವಂತವರು सर्वशक्तियों का प्रसाद तड़पती हुई आत्माओं को देकर उन्हें प्रसन्न करने वाला. ಸರ್ವಶಕ್ತಿಗಳ ಪ್ರಸಾದ ಏನಿದೆಯೋ ಬಾಯಾರಿಕೆ ಅಥವಾ ತತ್ತರಿಸ್ತಾ ಇರುವಂತ ಆತ್ಮಗಳಿಗೆ ಕೊಟ್ಟು ಪ್ರಸನ್ನರನ್ನಾಗಿ ಖುಷಿ ಪಡಿಸುವಂತ ऐसे साक्षात्कार मूर्त दर्शनीय मूर्त संपन्न और समान मूर्त ಈ ರೀತಿ ಸಾಕ್ಷಾತ್ಕಾರ ಮೂರ್ತಿಗಳು ದರ್ಶನೀಯ ಮೂರ್ತಿಗಳು ಅಥವಾ ಸಂಪನ್ನ ಮತ್ತೆ ಸಮಾನ ಮೂರ್ತಿಗಳು सर्व की श्रेष्ठ भावनाएं श्रेष्ठ कामनाएं पूर्ण करने वाली आत्माओं ಸರ್ವರ ಶ್ರೇಷ್ಠ ಭಾವನೆಗಳನ್ನ ಶ್ರೇಷ್ಠ ಕಾಮನೆಗಳನ್ನ ಪೂರ್ಣ ಮಾಡುವಂತಹ ಆತ್ಮಗಳಿಗೆ ಬಾಬನ ನೆನಪು ಪ್ರೀತಿ ಮತ್ತೆ ನಮಸ್ತೆ. ಇವತ್ತು टीचर्स ಪ್ರತಿನೂ ಹೇಳಿದ್ದಾರೆ ಸ್ವಲ್ಪ. सभी टीचर्स अपने को जैसे बाप विश्व शिक्षक है वैसे स्वयं को भी विश्व के निमित्त शिक्षक समझती हैं या अथवा हद के. ಬಾಬಾ ಏನ್ ಹೇಳ್ತಾರೆ ಈ ಟೀಚರ್ಸ್ ಪ್ರತಿ ಬಾಬಾ ಹೇಳ್ತಾರೆ ಟೀಚರ್ಸ್ ಏನಾಗಿದ್ದಾರೆ ನಿಮ್ಮನ್ನ ನೀವು ತಂದೆಯ ಸಮಾನ ವಿಶ್ವ ಶಿಕ್ಷಕರ. ಬಾಬಾ किसको पढ़ाने के लिए ಯಾರಿಗೆ ಓದಿಸಕ್ಕೆ ಬಂದಿದ್ದಾರೆ ಬಾಬಾ? सिर्फ कुछ लोगों को, पूरा विश्व को है ना, ಇಡೀ ವಿಶ್ವಕ್ಕಲ್ವ. वैसे स्वयं को भी ಅದೇ ರೀತಿ ನಿಮ್ಮನ್ನ ನೀವು ವಿಶ್ವಕ್ಕೆ ನಿಮಿತ್ತ ಶಿಕ್ಷಕ್ ಸಮಜ್ತೆ ಹೋ. ವಿಶ್ವಕ್ಕೆ ನಾನು ನಿಮಿತ್ತ ಟೀಚರ್ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? या हद का एक सेंटर का या कोई एक स्थान का. टीचर्स के प्रति विशेष पुरुषार्थ का स्लोगन कौन सा है? बाबा ಹೇಳ್ತಾರೆ ಟೀಚರ್ಸ್ ನ ಪ್ರತಿ ವಿಶೇಷವಾದಂತಹ ಪುರುಷಾರ್ಥದ ಸ್ಲೋಗನ್ ಯಾವ್ದಾಗಿದೆ? हर सेकंड मन वाणी और कर्म तीनों द्वारा साथ साथ सर्विस करेंगे. ಟೀಚರ್ಸ್ ನ ಸ್ಲೋಗನ್ ಆಗಿದೆ ಮನಸ್ಸಿನಿಂದ ವಾಣಿಯಿಂದ ಮತ್ತೆ ಕರ್ಮದಿಂದ 3 ಪ್ರಕಾರದಲ್ಲಿ ಜೊತೆ ಜೊತೆಯಲ್ಲಿ ಸರ್ವಿಸ್ ಮಾಡುವ. अर्थात 1 सेकंड में वह हर सेकंड में तीनों रूप की सेवा में उपस्थित रहेंगे. ಟೀಚರ್ಸ್ ಅಂದ್ರೆ ಅರ್ಥ 1 ಸೆಕೆಂಡ್ ನಲ್ಲಿ ಅಥವಾ ಪ್ರತಿ 1 ಸೆಕೆಂಡ್ ನಲ್ಲಿ 3 ರೂಪಗಳಲ್ಲಿ ಸೇವೆಯಲ್ಲಿ ಉಪಸ್ಥಿತರಾಗುವ. जब टीचर्स इस स्लोगन को सदा प्रैक्टिकल में लाएंगे तब ही विश्व कल्याण कर सकेंगे. ಯಾವಾಗ ಟೀಚರ್ಸ್ ಈ ಸ್ಲೋಗನ್ ಏನಿದೆ ಮನಸ ವಾಚ ಕರ್ಮಣ ಒಟ್ಟಿಗೆ ಒಂದೇ ಸಮಯದಲ್ಲಿ 3 ಪ್ರಕಾರದಲ್ಲಿ ಸೇವೆಯಲ್ಲಿ ಉಪಸ್ಥಿತರಾಗಿರ್ತಾರೆ ಹೇಳ್ತಾರೆ ಆವಾಗಲೇ ನೀವು ಪ್ರಾಕ್ಟಿಕಲ್ ನಲ್ಲಿ ವಿಶ್ವ ಕಲ್ಯಾಣಕಾರಿ ಆಗ್ಬೋದು. इतने बड़े विश्व का कल्याण करने के लिए एक ही समय पर
जब तीनों ही रूप से सेवा हो तब सेवा का कार्य समाप्त हो सके. ಯಾವಾಗ ಇಷ್ಟು ದೊಡ್ಡ ವಿಶ್ವದ ಕಲ್ಯಾಣ ನೀವು ಮಾಡ್ಬೇಕಂದಾಗ ಇಷ್ಟು ದೊಡ್ಡ ವಿಶ್ವದ ಕಲ್ಯಾಣ ಮಾಡ್ಬೇಕಂದಾಗ ಒಂದೇ ಸಮಯದಲ್ಲಿ ಯಾವಾಗ ಈ ಮೂರು ರೂಪದಲ್ಲಿ ನೀವು ಸೇವೆಯನ್ನ ಮಾಡ್ತಿರೋ ಆವಾಗ ಸೇವೆಯ ಒಂದು ಕಾರ್ಯ ಅನ್ನೋದು ಸಮಾಪ್ತಿ ಆಗುತ್ತೆ. ವಾಣಿ ದ್ವಾರ व मनसा द्वारा अलग अलग समय नहीं. ವಾಣಿ ಮೂಲಕ ಇನ್ನೊಂದು ಸಮಯದಲ್ಲಿ, ಮನಸ್ಸಿನ ಮೂಲಕ ಇನ್ನೊಂದು ಸಮಯದಲ್ಲಿ, ಈ ರೀತಿ ಅಲ್ಲ. एक ही समय तीनों रूप से सेवा करने. ಒಂದೇ ಸಮಯದಲ್ಲಿ ಮೂರು ರೂಪಗಳಲ್ಲಿ ಸೇವೆ ಮಾಡುವಂತವರು ವಿಶ್ವ ಕಲ್ಯಾಣಕಾರಿ ಬನ್ ಸಕೆ. ಆವಾಗ್ಲೇನೆ ನೀವು ವಿಶ್ವ ಕಲ್ಯಾಣಕಾರಿ ಆಗ್ಬೋದು. जब तीनों प्रकार की सेवा एक साथ करेंगे. ಮೂರು ಪ್ರಕಾರದ ಸೇವೆ ನೀವು ಒಂದೇ ಸರಿ ಮಾಡಿದಾಗ विश्व कल्याणकारी आग. तो यही चेक करो. क्या चेक करना? यही चेक करो कि हर समय तीनों ही रूप से सेवा होती है. ಟೀಚರ್ಸ್ ಗೆ ಖಾಸ್ ಆಗಿ ಇದೇ ಅನ್ನ ಚೆಕ್ ಮಾಡ್ಕೊಳ್ಳಿ कि ಪ್ರತಿ ಸಮಯದಲ್ಲಿ, ಪ್ರತಿ ಸೆಕೆಂಡ್ ನಲ್ಲಿ ಮೂರು ಪ್ರಕಾರದ ಸೇವೆ ಅನ್ನೋದು ಆಗ್ತಾ ಇದೆಯಾ? बाप के साथ तीन संबंध है ना. ತಂದೆಯ ಜೊತೆ ನಿಮಗೆ ಮೂರು ಸಂಬಂಧಗಳಿದೆಯಲ್ಲ. क्या क्या मेन संबंध है बाबा के साथ? एक बाप का संबंध है, और एक शिक्षक का संबंध है, और तीसरा सतगुरु. बाप, शिक्षक और सतगुरु के स्वरूप से सेवा करते. तो निमित्त टीचर्स को भी ಬಾಬಾ ಈ ಮೂರು ರೂಪದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮಿತ್ತ ಟೀಚರ್ಸ್ ಯಾರಿದ್ದಾರೆ, एक ही समय में तीन रूप से सेवा करनी. ಅದೇ ರೀತಿಯಲ್ಲಿ ನಿಮಿತ್ತ ಟೀಚರ್ಸ್ನು ಸಹ ಒಂದೇ ಸಮಯದಲ್ಲಿ ಮೂರು ರೂಪದಲ್ಲಿ ಸೇವೆ ಅನ್ನೋದು ಮಾಡಬೇಕು. तो मास्टर त्रिमूर्ति हो जाएंगे. हो जाएंगे मास्टर त्रिमूर्ति हो जाए. तीन रूप से सेवा करें. जैसे बाप त्रिमूर्ति शिव है, तो उनके बच्चे भी मास्टर त्रिमूर्ति बनना है ना. मास्टर त्रिमूर्ति समझा? समझा क्या होता है? अर्थ आयता. जितना जितना टीचर्स शक्ति संपन्न बनेंगे उतना ही सर्व आत्माओं के प्रति आप निमित्त बन सके. ಎಷ್ಟೆಷ್ಟು ಟೀಚರ್ಸ್ ಶಕ್ತಿ ಸಂಪನ್ನರಾಗ್ತಾರೆ, ಬಾಬಾ ಹೇಳ್ತಾರೆ ಅಷ್ಟು ಸರ್ವ ಆತ್ಮಗಳ ಪ್ರತಿ ನಿಮಿತ್ತರಾಗ್ತಾರೆ ಸೇವೆಗೋಸ್ಕರ. निमित्त बनने वालों के ऊपर बहुत जिम्मेवारी होती है ना. ಯಾರು ನಿಮಿತ್ತರಾಗಿರ್ತಾರೆ ಸೇವೆಗೋಸ್ಕರ ಅವರ ಮೇಲೆ ಬಹಳ ಜವಾಬ್ದಾರಿ ಇರುತ್ತಲ್ವ. निमित्त बनने वाले एक सेकंड में एक का परम गुणा बनना भी है, ಪ್ರಾಪ್ತಿ का भी ಚಾನ್ಸ್. ಬಾಬಾ ಹೇಳ್ತಾರೆ ಯಾರು ನಿಮಿತ್ತ ಆಗಿರ್ತಾರೆ ಅವರು ಮಾಡುವಂತ ಒಂದು ಸೆಕೆಂಡ್ ನಲ್ಲಿ ಪದಮದಷ್ಟು ಭಾಗ್ಯನೂ ಆಗುವಂತದ್ದಿದೆ, ಪ್ರಾಪ್ತಿ का भी ಚಾನ್ಸ್, ಪ್ರಾಪ್ತಿಯ ಚಾನ್ಸನೂ ಸಹ ಇದೆ. और फिर अगर निमित्त बने हुए कोई ऐसा कर्म करते हैं जिसको देख और भी विचलित हो तो उसका, ಯಾರು ನಿಮಿತ್ತ ಆಗಿರುವಂತ ಆತ್ಮಗಳು ಈ ರೀತಿ ಯಾವುದೋ ಒಂದು ಕರ್ಮ ಮಾಡಿರ್ತಾರೆ, ಆ ಕರ್ಮನನ್ನ ನೋಡಿ ಅನೇಕ ಆತ್ಮಗಳು ಯಾವಾಗ ವಿಚಲಿತರಾಗ ಅಥವಾ ಸೇವೆಯಿಂದ ದೂರ ಹೋಗ್ತಾರೆ, तो उसकी पदम गुना उल्टी प्राप्ति भी हो जाए. ಅದಕ್ಕೆ ರಿಟರ್ನ್ ನಲ್ಲಿ ಪದಮದಷ್ಟು ಉಲ್ಟಾ ಪ್ರಾಪ್ತಿನೂ ಸಹ ಆಗಿರುತ್ತೆ. ಎಷ್ಟು ಲಾಭನೋ ಅಷ್ಟೇ ನಷ್ಟ. तो बाबा तो उल्टी प्राप्ति भी हो जाती. संकल्प से वृद्धि बनेगी. बाबा इंपॉर्टेंट पॉइंट ಹೇಳ್ತಾರೆ, ನೋಟ್ ಮಾಡ್ಕೊಳ್ಳುವಂತ ಪಾಯಿಂಟ್. ಸಭಿ ಯಾದ್ करना इस पॉइंट. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಲ್ಲರೂ ಸಹ. संकल्प से क्या बनती है? आप बार बार संकल्प करते हो. ನೀವು ಯಾರ ಪ್ರತಿನೂ ಪದೇ ಪದೇ ಸಂಕಲ್ಪ ಮಾಡಿ. जैसे अभी देखो दुर्गेश के प्रति मैं संकल्प करता कि दुर्गेश ऐसा है, दुर्गेश ऐसा है. जब जैसे मैं देखता हूँ दुर्गेश को संकल्प, तो ऐसे करते करते एक संकल्पों का समूह बन जाता है. ಈ ರೀತಿ
ಯಾರ ಒಬ್ಬರ ಪ್ರತಿ ನಾನು ಸಂಕಲ್ಪ ಮಾಡಿ ಮಾಡಿ ಒಂದು ಸಮೂಹ ಇಟ್ಕೊಳ್ಳಿ. तो इदेनागिरुत्ते वृत्ति ಅಂತ ಕರೆಸ್ಕೊಳ್ಳ. संकल्प से क्या बनता है? वृत्ति बनी, और वृत्ति से वातावरण बनेगा. वृत्तिಯಿಂದ वातावरण, संकल्प से वृत्ति, वृत्ति से वातावरण बने. तो ऐसा कोई संकल्प व वृत्ति ना हो जिससे वातावरण अशुद्ध बन जाए. ಅದಕ್ಕೋಸ್ಕರ ಈ ರೀತಿ ಯಾವುದೇ ರೀತಿ ಸಂಕಲ್ಪ ಅಥವಾ ವೃತ್ತಿ ನಿಮ್ಮಲ್ಲಿ ತಯಾರಾಗಬಾರದು, ಅದರಿಂದ ವಾತಾವರಣ ಅಶುದ್ಧ ಆಗುತ್ತೆ. ऐसा कोई वातावरण अशुद्ध करने वाला संकल्प या वृत्ति नहीं बना. ऐसा कोई बोल ना हो जिसको सुनकर कोई विचलित हो जाए. ಈ ರೀತಿ ನಿಮ್ಮ ಮಾತು ಯಾವುದೇ ರೀತಿ ಈ ತರ ಇರಬಾರ್ದು कि आ मात ಕೇಳಿದ ಮೇಲೆ ಬೇರೆಯವರು ವಿಚಲಿತರಾಗುವ. क्योंकि सबका अटेंशन निमित्त बनी हुई टीचर्स के प्रति रहता है. ಯಾಕಂದ್ರೆ ಎಲ್ಲರ ಅಟೆನ್ಷನ್ ಏನಿದೆ ನಿಮಿತ್ತ ಆಗಿರುವಂತಹ ಟೀಚರ್ಸ್ ನ ಪ್ರತಿ ಇರುತ್ತೆ. तो टीचर्स को डबल अटेंशन रखना पड़ता. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಟೀಚರ್ಸ್ ಗೆ डबल अटेंशन अन्ना इट्कोळबेकु. तो सबल, तो सभी ऐसे ही डबल अटेंशन रखते हुए चल रहे हो ना? बाबा पूछ रहे हैं ಈ ರೀತಿ ಎಲ್ಲರೂ ಸಹ ಡಬಲ್ ಅಟೆನ್ಷನ್ ಅನ್ನ ಇಟ್ಕೊಂಡು ನಡೀತಾ ಇದ್ರಲ್ವ. ಪಹಲೆ ಸೋಚೋ ಫಿರ್ ಕರ್. ಮೊದಲು ಯೋಚನೆ ಮಾಡಿ, ಅದ ನಂತರ ಕರ್ಮ ಮಾಡಿ. ಪಹಲೆ ಕರೋ ಫಿರ್ ಸೋಚೋ नहीं, ಮಾಡಿದ ಮೇಲೆ ಯೋಚನೆ ಮಾಡುವಂತದಲ್ಲ. नहीं तो टाइम और एनर्जी वेस्ट चली जाए. ಈ ತರ ಮಾಡಿದ್ರೆ ಮಾಡಿದ ಮೇಲೆ ನೀವು ಯೋಚನೆ ಮಾಡೋದು, ಆ ತರ ಮಾಡಿದ್ರೆ ಸಮಯ ಶಕ್ತಿ ಎಲ್ಲವೂ ಸಹ ವೇಸ್ಟ್ ಆಗುತ್ತೆ, एनर्जी चला जाए. तो टीचर्स को तो विशेष खुशी होनी चाहिए क्योंकि टीचर्स को लिफ्ट है ना. ಬಾಬಾ ಹೇಳ್ತಾರೆ ಟೀಚರ್ಸ್ ಗೆ ವಿಶೇಷವಾದಂತಹ ಖುಷಿ ಇರಬೇಕಂತ. ಯಾಕೆ ಅಂದ್ರೆ टीचर्स की लिफ्ट ಇದೆಯಲ್ವಾ, एक बाप और सेवा में रहने की और कोई वातावरण ही नहीं. टीचर्स के ಏನ್ ಲಿಫ್ಟ್ ಇದೆ? ಒಂದು ತಂದೆ, ಇನ್ನೊಂದು ಸೇವೆ. ಇದು ಬಿಟ್ಟರೆ ಬೇರೆ ಏನು ವಾತಾವರಣ ಇರೋದಿಲ್ಲ ಅಲ್ವಾ. बाहर का कोई भी वातावरण टीचर्स के पास नहीं रहता. ये एक लिफ्ट है टीचर्स, ಇದೊಂಥರ ಗಿಫ್ಟ್ ಅಥವಾ ಲಿಫ್ಟ್. तो इस लिफ्ट का लाभ उठाना चाहिए ना. ಸೊ ಈ ಲಾಭ ಏನಿದೆ ನಿಮಗೆ, ಈ ಒಂದು ಗಿಫ್ಟಿನ ಲಾಭವನ್ನ ಪಡ್ಕೊಳ್ಳಿ ಅಂತಾರೆ. तो सदा हर्षित होना आप सभी, सदा ಹರ್ಷಿತವಾಗಿದ್ದೀರಲ್ವಾ. ಸದಾ ಹರ್ಷಿತ್ कौन रह सकता? ಬಾಬಾ ಒಂದೊಂದು ಪಾಯಿಂಟ್ ಮತ್ತೆ ತಿಳ್ಕೊಳ್ತಾರೆ. ಸದಾ ಹರ್ಷಿತವಾಗಿ ಯಾರು ಇರ್ಬೋದು? जो कहाँ भी आकर्षित ना हो. इंपॉर्टेंट पॉइंट, अंडरलाइन्ड पॉइंट. ಏನ್ ಇಂಪಾರ್ಟೆಂಟ್ ಅಂಡರ್ಲೈನ್ ಪಾಯಿಂಟ್? ಯಾರು ಸದಾ ಖುಷಿಯಲ್ಲಿ ಅಥವಾ ಹರ್ಷಿತವಾಗಿರ್ಬೋದು ಅಂದ್ರೆ ಯಾರು ಯಾವುದೇ ಜಾಗದಲ್ಲಿ ಯಾವುದೇ ವ್ಯಕ್ತಿಯ ಪ್ರತಿ ಆಕರ್ಷಣೆ ಅನ್ನುವಂಥದ್ದು ಇರಲ್ಲ. जिसको कहाँ भी आकर्षण ना हो वो कैसे रह सकता है? ಹರ್ಷಿತ. ಅವರು ಸದಾ ಹರ್ಷಿತವಾಗಿ ಇರ್ಬೋದು ಅಂತ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಿದ್ರು ಬಾಬಾ? संकल्प से वृत्ति, वृत्ति से वायुमंडल. और ये पॉइंट है जहां आकर्षण ना हो कहीं पे भी वो सदा हर्षित रह सकता और सदा हर्षितवागिर. अगर किसी भी तरफ, चाहे प्रकृति की तरफ, चाहे आत्माएं की तरफ, चाहे आत्माओं के गुणों की तरफ यदि आकर्षित होंगे तो कभी हर्षित नहीं रह सकते. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಪಂಚತತ್ವಗಳ ಪ್ರತಿ ಇಲ್ಲ, ಕೆಲವು ಆತ್ಮಗಳ ಪ್ರತಿ ಅದನ್ನೂ ಇಲ್ಲ, ಕೆಲವು ಆತ್ಮಗಳಲ್ಲಿರುವಂತ ಗುಣಗಳ ಪ್ರತಿ ಏನಾದ್ರೂ ನೀವು ಆಕರ್ಷಿತರಾಗಿದ್ರೆ ಸದಾ ನೀವು ಹರ್ಷಿತವಾಗಿರ್ಲಿಕ್ಕೆ ಸಾಧ್ಯ. तो सर्व आकर्षण से परे सिवाय एक बाप ऐसी आत्मा ही सदा हर्षित रह सकती है. ಬಾಬಾ ಹೇಳ್ತಾರೆ
ಸರ್ವ ಆಕರ್ಷಣದಿಂದ ದೂರ. ಒಬ್ಬ ತಂದೆ ಬಿಟ್ರೆ ಬೇರೆ ಯಾರ ಪ್ರತಿನೂ ಸಹ ಆಕರ್ಷಣೆ ಇಲ್ಲ. ಇಂಥ ಆತ್ಮಗಳೇ ಸದಾ ಹರ್ಷಿತವಾಗಿರೋದಕ್ಕೆ ಸಾಧ್ಯ. ಇಂಥ ಆತ್ಮಗಳೇ ಸದಾ ಹೇಗಿರ್ಬೋದು, ಅವರು ಹರ್ಷಿತವಾಗಿರೋದಕ್ಕೆ ಸಾಧ್ಯ. ಎಷ್ಟು ಡೀಪ್ ಪಾಯಿಂಟ್ ಹೇಳಿದ್ರಲ್ಲ.